ಯಾವ ಪರಮಾತ್ಮ ಎಲ್ಲರ ಹೃದಯದಲ್ಲಿ ವಾಸವಾಗಿದ್ದಾನೋ, ಚರಾಚರ ಪ್ರಕೃತಿಯಲ್ಲೇ ವಾಸವಾಗಿದ್ದಾನೋ, ಈ ಸೃಷ್ಟಿಯಲ್ಲೇ ವಾಸವಾಗಿದ್ದಾನೋ, ಹೊರಗೂ ಒಳಗೂ ಇದ್ದಾನೋ, ಆತನು ಎಲ್ಲರ ಹೃದಯದಲ್ಲೂ ವಾಸವಾಗಿದ್ದಾನೆ. ಆ ಪರಮಾತ್ಮನೇ ನನ್ನ ಹೃದಯದಲ್ಲೂ ವಾಸವಾಗಿದ್ದಾನೆ, ನಿಮ್ಮ ಹೃದಯದಲ್ಲೂ ವಾಸವಾಗಿದ್ದಾನೆ. ಇರತಕ್ಕಂಥ ಒಂದೇ ಪರತತ್ವ ಆ ಪರಬ್ರಹ್ಮ, ಆ ಪರಮಾತ್ಮನಿಗೆ, ಭಗವಂತನಿಗೆ, ಆ ಸದ್ಗುರುವಿಗೆ ನಮಸ್ಕಾರಗಳು. ಸರ್ವರಿಗೂ ಅಂದ್ರೆ ಅದೇ ಅರ್ಥ. ಅದು ಗುರುಗಳ ಅಪ್ಪಣೆ, ಅವರ ಆಜ್ಞೆ ಕಳೆದ 15-20 ದಿವಸಗಳಿಂದ ಹೇಳ್ತಾ ಇದ್ರು. 4:15 ಪ್ರಸಾದ ವಿನಿಯೋಗ ಕೊಡ್ಲಿಕ್ಕೆ ಇಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿವರೆಗೆ ಇನ್ನು ಹೊಸದಾಗಿ ಭಗವದ್ಗೀತಾ ವ್ಯಾಖ್ಯಾನವನ್ನು ನೀನು ಮಾಡು ಅಂತ ಆದೇಶ ಈಗ 1 ತಿಂಗಳ ಹಿಂದೆ ಕೊಟ್ಟರು. ವಿವೇಕ ಚೂಡಾಮಣಿ ವ್ಯಾಖ್ಯಾನ ಮುಗಿದ ನಂತರ ಶುರು ಮಾಡುವಂತ ಗುರುಗಳ ಆಜ್ಞೆ ಶಿರೋಧಾರ ಅಂತ ಹೇಳಿ ಗುರುಗಳಿಗೆ ಎಲ್ಲವನ್ನು ಅರ್ಪಣೆ ಮಾಡಿ, ಗುರುಗಳೇ ನೀವೇ ನುಡಿಸಬೇಕು. ಯಾಕಂದ್ರೆ ಭಗವದ್ಗೀತೆಯ ವ್ಯಾಖ್ಯಾನ ಮಾಡೋದು ಅನ್ನೋದು ನಿಜವಾಗಲೂ ಸುಳ್ಳು. ಅಜ್ಞಾನಿಗಳಂತಹ ಅನಧಿಕಾರಿಯಾಗಿರ್ತಕ್ಕಂತಹ ನನ್ನಂತಹ ಮನುಷ್ಯನಿಗೆ ಸಾಧ್ಯವೇ ಇಲ್ಲ. ಗುರುಗಳಿಗೆ ಹೇಳಿದಾಗ ನೀನು ಮಾಡು ಅಂತ ಹೇಳಿದರು. ಬಹಳ ನಿಧಾನವಾಗಿ ಮಾಡು ಅಂತ ಹೇಳಿದ್ರು, ಎಲ್ಲರಿಗೂ ಅರ್ಥ ಆಗಬೇಕು ಅಂತ. ಗುರು ಆಜ್ಞೆಯನ್ನು ಮೀರುವಂತಹ ಅಧಿಕ ಪ್ರಸಂಗತನ ಇಲ್ಲದೆ ಇರೋದ್ರಿಂದ ಐ ಆಲ್ವೇಸ್ ಕನ್ಸಿಡರ್ ಮೈಸೆಲ್ಫ್ just to follow what the Guru gives ajna. He simply said, you do it. I requested him with the folded hands. I cannot do it, you know Gurudeva very well. Only you have to sit inside me and see what best you can deliver through this tongue. This person does not know anything, absolutely. He said, you do it. So I consider that he is going to do it. ನಿಧಾನವಾಗಿ ಮಾಡು ಅಂತ ಹೇಳಿದ್ದಾರೆ. ನಿಧಾನವಾಗಿ ಮಾಡು ಅಂತಂದ್ರೆ ವಿಶದವಾಗಿ ಮಾಡುವಂತ ಅರ್ಥ. ಗೋ ಸ್ಲೋಲಿ ಅಂಡ್ ಡಿಲಿಜೆಂಟ್ಲಿ ಎಕ್ಸ್ಪ್ಲೈನಿಂಗ್ ಎವ್ರಿಥಿಂಗ್ ಮೀನ್ಸ್ ದ ಹೋಲ್ ಕಾಮೆಂಟ್ರಿ ಹ್ಯಾಸ್ ಟು ಬಿ ಎಕ್ಸ್ಪ್ಲೈನ್ಡ್ ಅಂತ ಅರ್ಥ. ವೆನ್ ಐ ಆಸ್ಕ್ಡ್ ಗುರುದೇವ್ 1 month around, if it has to be done slowly means it will take more than 2 years. He said smilingly, let it take 3 or 4 years. Why are you bothered? So he made the point very clear again. So I am there, why are you bothered? See the foolishness in the mind, how the questions will come, how he will give answer. So again bowing to Gurudev's lotus feet on all your behalf and my behalf. ಇವತ್ತು ಗುರುದೇವರಿಗೆ ಎಲ್ಲರ ಪರವಾಗಿ ನಮಸ್ಕಾರಗಳನ್ನು ಸಲ್ಲಿಸ್ತಾ ಭಗವದ್ಗೀತೆ ವ್ಯಾಖ್ಯಾನವನ್ನು ಮಾಡುವಂತ ಹೇಳಿದ್ರಿಂದ ಪೀಠಿಕೆ ಉಪೋದ್ಘಾತ, ಓನ್ಲಿ ಇಂಟ್ರಡಕ್ಷನ್, ಆ ಅರ್ಧ ಗಂಟೆ ಆಗ್ಲಿಕ್ಕಿಲ್ಲ. ಗುರುದೇವರು ಹೇಳಿದ್ರು ಇಂಟ್ರಡಕ್ಷನ್ನೇ ನಿನಗೆ 2-3 ವಾರ ಬೇಕಾಗಬಹುದು ಅಂತ ಈಗ ತಾನೇ ಹೇಳಿದ್ರು. ಅದು ಗೊತ್ತಿಲ್ಲ ನನಗೆ. ಸೊ ದ ಇಂಟ್ರಡಕ್ಷನ್ ಟು ಭಗವದ್ಗೀತಾ ವಿಲ್ ಕಮೆನ್ಸ್ ಬೈ ಹಿಸ್ ಗ್ರೇಸ್ ವಿತ್ ಗುರು ಪ್ರಾರ್ಥನಾ. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಓಂ ಶ್ರೀ ಗಣೇಶಾಯ ನಮಃ. ಓಂ ಮಹಾಸರಸ್ವತ್ಯೈ ನಮಃ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಈ ದಕ್ಷಿಣಾಮೂರ್ತಯೇ ನಮಃ. ದಿ ಮಂಗಳಾಚರಣ ಶ್ಲೋಕ ಫಾರ್ ಭಗವದ್ಗೀತಾ, ವಾಟ್ ಈಸ್ ಟು ಬಿ ಟೇಕನ್ ಎವ್ರಿ ಟೈಮ್ before the Vyakhyana and at the end of the Vyakhyana, when this question was raised, Gurudev selected a few verses and told me. So we always start with these shlokas as a Mangalacharana shloka before commentary commencement and at the end of the commentary. ಗುರುದೇವರೇ ಸ್ವತಃ ಹೇಳಿದ್ರಿಂದ ಭಗವದ್ಗೀತೆಯ ಪೀಠಿಗೆ ಮೊದಲು ಮಂಗಳಾಚರಣ ಶ್ಲೋಕಗಳು. ವಸುದೇವಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗ್ವಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ವ್ಯಾಖ್ಯಾನ ಮಾಡಬೇಕಾದ್ರೆ ಒಂದು ಮೂಲ ಗ್ರಂಥ ಕೈನಲ್ಲಿ ಇರಬೇಕಾಗತ್ತೆ.
ಅದನ್ನು ಹಿಡ್ಕೊಂಡು ಮಾಡಬೇಕು ಅಂತ ಲೆಕ್ಕ. ಇದು ಒಂದು ತಿಂಗಳಿಂದ ಪ್ರಶ್ನೆ ಸಂದಿಗ್ಧವಾಗಿದ್ದಾಗ ಗುರುಗಳ ಜೊತೆಗೆ ಅನೇಕ ಬಾರಿ ಚರ್ಚೆ, ಇವತ್ತು ಸಹ ಅದೇ ಚರ್ಚೆ ಆಯಿತು. ನಾನು ಹೇಳಿದ ಗುರುಗಳಿಗೆ ಯಾವ ಪುಸ್ತಕವನ್ನು ಕೈನಲ್ಲಿ ಹಿಡ್ಕೊಳ್ಬೇಕಾಗುತ್ತೆ, ನನ್ನಂಥವನು ಹೇಗೆ ಹೇಳಬೇಕು. ಯಾಕಂದ್ರೆ ಭಗವದ್ಗೀತೆ ಭಗವಂತನ ವಾಣಿ ಆದ್ದರಿಂದ ಅನೇಕ ಟೀಕೆಗಳು ವ್ಯಾಖ್ಯಾನಗಳು ಬಂದು ಹೋಗಿದೆ. ಈ ಸಾವಿರಾರು ವರ್ಷಗಳಲ್ಲಿ ಬಂದು ಹೋಗಿದೆ. ಮಹಾ ಸಂತರು, ಮಹಾತ್ಮರು, ಸಿದ್ಧ ಪುರುಷರು, ಅವತಾರಿ ಪುರುಷರು ಎಲ್ಲರೂ ಬರೆದಿದ್ದಾರೆ. ಅದರೊಳಗೆ ಯಾವುದನ್ನು ಇಟ್ಕೊಳ್ಬೇಕು ಮುಖ್ಯವಾಗಿ ಅಂತ ಪ್ರಶ್ನೆ ಬಂದಾಗ ಕೊನೆಗೆ ಗುರುಗಳು ಹೇಳಿದರು, ಎಲ್ಲವನ್ನೂ ಸೇರಿಸ್ಕೊಂಡು ಹೇಳು ಅಂತ. ಎಲ್ಲವನ್ನೂ ಸೇರಿಸ್ಕೊಂಡು ಹೇಳು ಅಂತಂದ್ರೆ ಅರ್ಥ ಮುಖ್ಯವಾಗಿರ್ತಕ್ಕಂಥದ್ದನ್ನ ದೃಷ್ಟಿಕೋನಗಳ ವಿಚಾರದಲ್ಲಿ ದ ಪರ್ಸೆಪ್ಷನ್ ಈಸ್ ಡಿಫರೆಂಟ್ ಅಟ್ ಡಿಫರೆಂಟ್ ಟೈಮ್ಸ್ ಇನ್ ದಿ ಪ್ಯಾಸೇಜ್ ಆಫ್ ಟೈಮ್. ವಾಟ್ ವಾಸ್ ಟ್ರೂ 500 years back may not be true today. What was true 1000 years back may not be true today. So in this time span, ವ್ಯವಹಾರ ಜಗತ್ತಿನಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಮಹನೀಯರು ಆಯಾ ಭಾವಗಳನ್ನ ಜನಗಳಿಗೆ ಅರ್ಥ ಆಗಲಿ ಅಂತ ಹೇಳಿದ್ದಾರೋ ಆ ದೃಷ್ಟಿಕೋನಗಳು ಇದೆ. ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ. ಅದ್ವೈತ, ದ್ವೈತ, ದ್ವೈತಾದ್ವೈತ, ವಿಶಿಷ್ಟಾದ್ವೈತ, ಭೇದಾಭೇದ, ಈ ರೀತಿ ಎಲ್ಲ ದರ್ಶನಗಳು, ಜೊತೆಗೆ ಭಕ್ತಿ, ಕರ್ಮ, ಜ್ಞಾನ, ಧ್ಯಾನ, ತಪಸ್ಸು, ಈ ರೀತಿ ಎಲ್ಲ ಯೋಗಗಳು ಎಲ್ಲವೂ ಇರೋದ್ರಿಂದ ಆಯಾ ಸಮಯಕ್ಕೆ ಸರಿಯಾಗಿ ಮಹನೀಯರು, ಮಹಾಪುರುಷರು, ಸಂತರು ವ್ಯಾಖ್ಯಾನವನ್ನು ಕೊಡ್ತಾ ಬಂದಿದ್ದಾರೆ. ಸೊ ದೇರ್ ಆರ್ ಡಿಫರೆಂಟ್ ಕಾಮೆಂಟರೀಸ್ ಅವೈಲಬಲ್ in the with reference to Bhagavad Gita all these years. We don't know how many commentaries were there already, how many have already vanished from the time scale. Acharya Shankarardu Prathama Vyakhyana in the 8th century, Srimad Shankara Bhagavad-pada gave the Prathama Vyakhyana on Bhagavad Gita along with Vyakhyana on Brahma Sutra and Upanishads, 10 major Upanishads. He was only 16 years of the age as per our Shankara Vijayam, as per the records, and he gave the Vyakhyana. At that time, almost 1200 years before, that was the only surviving oldest Vyakhyana we have. ಆಮೇಲೆ ಮಾಧ್ವಾಚಾರ್ಯರು ವ್ಯಾಖ್ಯಾನ ಬರೆದಿದ್ದಾರೆ. ದ ಗ್ರೇಟ್ ಮಾಧ್ವಾಚಾರ್ಯ, ಫೌಂಡರ್ ಆಫ್ ದ್ವೈತ ದರ್ಶನ, ಹ್ಯಾಸ್ ರಿಟನ್ ಅ ವ್ಯಾಖ್ಯಾನ ಆಫ್ಟರ್ ಶಂಕರಾಚಾರ್ಯ. ಶಂಕರಾಚಾರ್ಯರ ವ್ಯಾಖ್ಯಾನ ಅದ್ವೈತದ ಪರವಾಗಿ, ಅದ್ವೈತ ಸ್ಥಿತಿಯಲ್ಲಿ ಬಂದಿದೆ. ಮಾಧ್ವಾಚಾರ್ಯರ ವ್ಯಾಖ್ಯಾನ ದ್ವೈತ ಪರವಾಗಿ ಬಂದಿದೆ. ದೆನ್ ರಾಮಾನುಜಾಚಾರ್ಯ, ದ ಗ್ರೇಟ್ ಮಹಾ ಆಚಾರ್ಯ, ಹೂ ಪ್ರಪೌಂಡೆಡ್ ವಿಶಿಷ್ಟಾದ್ವೈತ ದರ್ಶನ. ವಿಶಿಷ್ಟಾದ್ವೈತ ದರ್ಶನದ ಪ್ರತಿಪಾದಕರಾದಂತಹ ಶ್ರೀಮದ್ ರಾಮಾನುಜಾಚಾರ್ಯರು ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಅದು ವಿಶಿಷ್ಟಾದ್ವೈತ ದೃಷ್ಟಿಕೋನದಿಂದ ಕೊಟ್ಟಿದ್ದಾರೆ. ಅದಲ್ಲದೆ ಪ್ರಭಾಕರರು, ನಂತರ ಅನೇಕ ಯತಿಗಳು, ನಮಗೆ ಗೊತ್ತೇ ಇಲ್ಲ ಯಾವ್ಯಾವ ಭಾಷೆಯಲ್ಲಿ, ಸಂಸ್ಕೃತ ಅಲ್ಲದೆ ಬೇರೆ ಭಾಷೆಯಲ್ಲಿ ಬಂದಿದೆ ಗೊತ್ತಿಲ್ಲ. ಪೋಸ್ಟ್ ಶಂಕರ ಪೀರಿಯಡ್ ಆಫ್ಟರ್ ರಾಮಾನುಜ ಅಂಡ್ ಶ್ರೀ ಮಾಧ್ವಾಚಾರ್ಯ, then comes Sri Madhusudana Saraswati in the 14th century. The great Dayan of the Advaita Siddhanta Darshana, Madhusudana Saraswati, has given a Vyakhyana, the most famous Vyakhyana after Shankara on the Advaita Darshana only, based on that Vyakhyana on Gita. ಅವರು ಅದನ್ನ ಭಾವಾರ್ಥ, ತತ್ವಾರ್ಥ ದೀಪಿಕಾ ಅಂತ ಬರೆದಿದ್ದಾರೆ. ಬಹಳ ವಿಶದವಾಗಿ ಸಂಸ್ಕೃತದಲ್ಲಿ ಬಂದಿರತಕ್ಕಂಥ ಉತ್ತಮವಾದ ಗ್ರಂಥ ಭಗವದ್ಗೀತೆ ಮೇಲೆ ವ್ಯಾಖ್ಯಾನ ಅಂದ್ರೆ ಮಧುಸೂದನ ಸರಸ್ವತಿಗಳು. ಅವರ ಹೆಸರು ಯಾಕೆ ಇಲ್ಲಿ ಹೇಳಬೇಕಾಗುತ್ತೆ ಅಂದ್ರೆ, ಭಗವದ್ಗೀತೆಯ ಮುಖ್ಯವಾದ 9 ಪ್ರಾರ್ಥನಾ ಶ್ಲೋಕಗಳೇನಿದೆಯೋ ಆ 9 ಪ್ರಾರ್ಥನಾ ಶ್ಲೋಕಗಳನ್ನ ಮಧುಸೂದನ ಸರಸ್ವತಿಯವರೇ ರಚನೆ ಮಾಡಿದ್ರು. ಯಾವುದು? ಪಾರ್ಥಾಯ ಪ್ರತಿಬೋಧಿತಾಂ ಅಂತ ಶುರು ಆಗುತ್ತೆ ಆ 9 ಶ್ಲೋಕಗಳು. ಅದನ್ನು ಅವರೇ ರಚನೆ ಮಾಡಿ ಸ್ವತಃ. ಯಾಕೆಂದ್ರೆ ಭಗವದ್ಗೀತೆ ಅನ್ನೋದು ಬರೀ ಉಪದೇಶ ಅಂತ ತಿಳ್ಕೊಳ್ಬೇಡಿ, ಮಹಾಭಾರತದ ಒಂದು ಕಥಾಭಾಗ ಅಂತ ತಿಳ್ಕೊಳ್ಬೇಡಿ. ಅದು ಪರಮಾತ್ಮನೇ ಹೇಳಿದ್ರಿಂದ ಮಹಾ ಉತ್ಕೃಷ್ಟವಾದಂಥ ಉಪದೇಶ. ಅದು ಏನು ಅಂತಂದ್ರೆ, ಯಾವುದು ನಮಗೆ ಅರ್ಥ ಆಗಲ್ವೋ ಉಪನಿಷತ್ಗಳಲ್ಲಿ,
ಎಲ್ಲ ಉಪನಿಷತ್ತುಗಳು ಓದಿದ್ರೂ ಅರ್ಥ ಆಗದೆ ಇರತಕ್ಕಂಥ ರಹಸ್ಯವಾದ ಜ್ಞಾನಮಯವಾದ ಭಾಷೆ ಉಪನಿಷತ್ತು. ಆ ಉಪನಿಷತ್ತುಗಳು ವೇದಗಳು ಏನು ಹೇಳುತ್ತೋ ನಮಗೆ ಗೊತ್ತಿಲ್ಲ, ಆದರೆ ಅದರ ಎಲ್ಲ ಸಾರವನ್ನು ಹೀರಿ ಅದರಲ್ಲಿರ್ತಕ್ಕಂಥ ದ ಹೋಲ್ ಸಮರಿ, ದಿ ಕಂಟೆಂಟ್ ಆಫ್ ವೇದ ಅಂಡ್ ಉಪನಿಷತ್, ಕರ್ಮಕಾಂಡ ಅಂಡ್ ಜ್ಞಾನಕಾಂಡ, ಬೋತ್ ಪುಟ್ ಟುಗೆದರ್, ಶ್ರೀ ಕೃಷ್ಣ ಲಾರ್ಡ್ ಹ್ಯಾಸ್ ಗಿವನ್ ಇನ್ ದ ಸಿಂಪಲ್ ವೇ ಟು ದಿ ಎಂಟೈರ್ ಮ್ಯಾನ್ಕೈಂಡ್ ಫಾರ್ ದಿ ಇಯಾನ್ಸ್ ಟು ಕಮ್. ಮುಂದೆ ಬರತಕ್ಕಂಥ ಯುಗಗಳಲ್ಲಿ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಪರಮಾತ್ಮನೇ ಅಲ್ಲಿರ್ತಕ್ಕಂಥದ್ದನ್ನು ನಮಗೆ ತೋರಿಸಿ ಎತ್ತಿಕೊಟ್ಟಿದ್ದಾನೆ. ಆದ್ರಿಂದ ಯಾವ ಉಪನಿಷತ್ತುಗಳಿಗೂ ಕಡಿಮೆ ಇಲ್ಲ ಭಗವದ್ಗೀತೆ ಅಂತಾಯಿತು. ಭಗವದ್ಗೀತೆ ಎಲ್ಲಿ ಬರುತ್ತೆ? ಎಲ್ಲರಿಗೂ ಗೊತ್ತಿರುವ ವಿಷಯ. ಮಹಾಭಾರತದಲ್ಲಿ ಭೀಷ್ಮ ಪರ್ವ, ಇನ್ಸೈಡ್ ದ ಭೀಷ್ಮ ಪರ್ವ, ಭಗವದ್ಗೀತಾ ಪರ್ವ ಕಮೆನ್ಸಸ್. ಸೊ ಇಟ್ ಈಸ್ ಅ ಪಾರ್ಟ್ ಆಫ್ ದಿ ಮಹಾಭಾರತ ಸ್ಟೋರಿ. ಎವ್ರಿ ಒನ್ ನೋಸ್ ದಟ್ ಪಾರ್ಟ್. ಆ ಭೀಷ್ಮ ಪರ್ವದಲ್ಲಿ 25ನೇ ಅಧ್ಯಾಯದಿಂದ 43ನೇ ಅಧ್ಯಾಯದವರೆಗೆ 700 ಶ್ಲೋಕಗಳು ಏನಿದೆಯೋ ಅದು ನಾವು ಭಗವದ್ಗೀತೆ ಅಂತ ನಾವು ಈಗ ಅದನ್ನು ವ್ಯಾಖ್ಯಾನ ಎಲ್ಲ ಮಹನೀಯರು ಮಾಡಿದ್ದಾರೆ. ಆ 700 ಶ್ಲೋಕಗಳು ಶುರು ಆಗೋದಕ್ಕೆ ಒಟ್ಟು 18 ಅಧ್ಯಾಯಗಳನ್ನು ಮಾಡಿದ್ದಾರೆ. ಆದ್ದರಿಂದ ಭಗವದ್ಗೀತೆ 18 ಅಧ್ಯಾಯಗಳನ್ನು ಒಳಗೊಂಡು 700 ಶ್ಲೋಕಗಳಿದೆ. ದೇರ್ ಆರ್ 700 ಶ್ಲೋಕಾಸ್, 18 ಚಾಪ್ಟರ್ಸ್ ಇನ್ ಭಗವದ್ಗೀತಾ. ಅದು ಶುರು ಆಗೋದೇ ಅರ್ಜುನ ವಿಷಾದ ಯೋಗದಿಂದ. ಪ್ರತಿ ಅಧ್ಯಾಯದ ಕೊನೆಯಲ್ಲಿ ಒಂದು ವಿಶಿಷ್ಟವಾದ ಮಾತು ಬರುತ್ತೆ. ಏನು? ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀ ಕೃಷ್ಣಾರ್ಜುನ ಸಂವಾದೆ ಅಂತ ಪ್ರತಿ ಅಧ್ಯಾಯದ ಕೊನೆಯಲ್ಲಿ ಪ್ರಾರಂಭದಲ್ಲಿ ಶುರು ಆಗುತ್ತೆ. ಅದು ಮೊದಲನೇ ಅಧ್ಯಾಯ ಆಗಿದ್ರೆ ಕೃಷ್ಣಾರ್ಜುನ ಸಂವಾದೆ ಅರ್ಜುನ ವಿಷಾದ ಯೋಗೋ ನಾಮ ಪ್ರಥಮೋಧ್ಯಾಯ ಅಂತ ನಿಲ್ಲುತ್ತೆ. ಆಮೇಲೆ ಪ್ರತಿ ಅಧ್ಯಾಯಕ್ಕೆ ಒಂದು ಹೆಸರಿದೆ. ಈಗ ಮೊದಲನೇ ಅಧ್ಯಾಯ ಹೇಳಿದ ವಿಷಾದ ಯೋಗ. ಅಲ್ಲಿ ಗಮನಿಸಬೇಕಾಗಿರೋದು ಏನು ಅಂದ್ರೆ ಯೋಗ ಅನ್ನೋದು ಪ್ರತಿ ಒಂದು ಅಧ್ಯಾಯದ ಕೊನೆ ಭಾಗದ ಶೀರ್ಷಿಕೆಯಲ್ಲಿ ಬರುತ್ತೆ. ಎರಡನೇದಕ್ಕೆ ಸಾಂಖ್ಯ ಯೋಗ. ಇಲ್ಲಿ ತಿಳ್ಕೊಳ್ಬೇಕಾಗಿರೋದು ಈ ಅಧ್ಯಾಯ, ದ ಡಿವಿಷನ್ ಆಫ್ ಭಗವದ್ಗೀತಾ ಇಂಟು 18 ಚಾಪ್ಟರ್ಸ್, ಗಿವಿಂಗ್ ಎ ಸ್ಪೆಸಿಫಿಕ್ ಹೆಡ್ಡಿಂಗ್ ಅಂಡ್ ಎಂಡಿಂಗ್ ಈಚ್ ಚಾಪ್ಟರ್ ವಿತ್ ದಿಸ್ ಪರ್ಟಿಕ್ಯುಲರ್ ವೆರಿ ಇಂಪಾರ್ಟೆಂಟ್ ಫೈನಲ್ ನೋಟ್. ಯಾವುದು? ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯ ಯೋಗಶಾಸ್ತ್ರೇ, ದೀಸ್ ವರ್ಡ್ಸ್ ಶ್ರೀಕೃಷ್ಣಾರ್ಜುನ ಸಂವಾದೆ. ಹೂ ಹ್ಯಾಸ್ ಇಂಟ್ರಡ್ಯೂಸ್ಡ್? ಇದು ಎಲ್ಲಿದೆ? ಮಹಾಭಾರತದಲ್ಲಿದೆಯಾ? ವ್ಯಾಸ ಮುನಿಗಳಿಂದ ರಚಿತವಾದ ಮಹಾಭಾರತ ಗ್ರಂಥದಲ್ಲಿ ಇದು ಇದೆಯಾ ಅಂತ ಪ್ರಶ್ನೆ ಹಾಕಿದರೆ ಬಹಳ ಜನಕ್ಕೆ ಗೊತ್ತಿಲ್ಲದೆ ಇರೋದ್ರಿಂದ ಬಹಳ ವಿಶದವಾಗಿ ಹೋಗಬೇಕು ಅಂತ ಗುರುಗಳು ಹೇಳ್ಬಿಟ್ಟಿದ್ದಾರೆ. ಆದ್ರಿಂದ ಇದು 3 ವರ್ಷ ಆದರೂ ಹೋಗ್ಬೋದು. ಭಗವದ್ಗೀತೆ 18 ಅಧ್ಯಾಯಗಳು, ಅದಕ್ಕೆ ಹೆಡ್ಡಿಂಗು, ಅದರ ಕೊನೆ ಭಾಗದ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯ ಯೋಗಶಾಸ್ತ್ರೆ, ಈ ಥರದ ಅಧ್ಯಾಯದ ಕೊನೆ ಭಾಗದ ಮಾತುಗಳು ಮುಕ್ತಾಯದ ಹಂತದಲ್ಲಿ. ಇವು ವ್ಯಾಸ ಮಹರ್ಷಿಗಳು ಭಗವದ್ಗೀತೆಯಲ್ಲಿ ಬರೆದಿದ್ರ, ಮಹಾಭಾರತದಲ್ಲಿ ಬರೆದಿದ್ರ ಅಂದ್ರೆ ಉತ್ತರ ಇಲ್ಲ. ಇದು ಯಾವುದೂ ಇಲ್ಲ ಮಹಾಭಾರತದಲ್ಲಿ. ಆಶ್ಚರ್ಯ, ಇದು ನಮಗೆ ಗೊತ್ತೇ ಇಲ್ಲ. ನಮಗೆ ಗೊತ್ತಿರೋದೇನು ಅಂದ್ರೆ ಭಗವದ್ಗೀತೆ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರಸ್ಥಾನತ್ರಯದ ಒಂದು ಮಹಾನ್ ಗ್ರಂಥ, ಪರಮಾತ್ಮನ ವಾಣಿ, ದೈವವಾಣಿ, ಆತನ ಮುಖಾರವಿಂದ ಬಂದಿರತಕ್ಕಂಥ ಉಪದೇಶ, ಅಷ್ಟೇ ಗೊತ್ತು. ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ, ಅದು ಗೊತ್ತು. ಇವೆಲ್ಲ ಗೊತ್ತಿಲ್ಲ ನನಗೆ. ಹಾಗಾಗಿ ಎಲ್ಲಿಂದ ಬಂತು? ಆಚಾರ್ಯ ಶಂಕರರು 8ನೇ ಶತಮಾನದಲ್ಲಿ, ಆಲ್ಮೋಸ್ಟ್ 1200 years ಬಿಫೋರ್, at the age of 16 he wrote the commentary on Bhagavad Gita along with Upanishads and Brahma Sutra. ಅವರು ಭಗವದ್ಗೀತೆ ಮೇಲೆ ವ್ಯಾಖ್ಯಾನವನ್ನ, ಭಾಷ್ಯವನ್ನ ಬರೆಯೋ ಸಮಯದಲ್ಲೇ ಇದಿತ್ತು. ಯಾವುದು? 18 ಅಧ್ಯಾಯಗಳು, 18 ಅಧ್ಯಾಯಿ ಭಗವದ್ಗೀತಾ. ಆಚಾರ್ಯ ಶಂಕರರೇ ಮಾಡಿದ್ರೆ ಅಥವಾ ಮೊದಲೇ ಇತ್ತ ಅನ್ನೋದು ನಮಗೆ ಗೊತ್ತಿಲ್ಲ ಸರಿಯಾಗಿ. ಯಾಕೆ ಅಂದ್ರೆ ಆ ಭಗವದ್ಗೀತೆ ಇಂಟ್ರೊಡಕ್ಷನ್ to the commentary on the Bhagavad Gita, the Acharya
takes number of points, tells number of points. ಮೊದಲು ಇದ್ದಂತಹ ಕೆಲವು ಭಾಷ್ಯಕಾರರು ಮಹನೀಯರು ಯಾರು ಭಗವದ್ಗೀತೆ ಮೇಲೆ ವ್ಯಾಖ್ಯಾನ ಕೊಟ್ಟಿದ್ದಾರೆ, ಅವರಲ್ಲಿ ಇಂತಹ ಕೆಲವು ಸಿದ್ಧಾಂತಗಳಿವೆ. ಆ ಸಿದ್ಧಾಂತಗಳಲ್ಲಿ ಮುಖ್ಯವಾದ ಒಂದು ಸಿದ್ಧಾಂತ ಎಲ್ಲರೂ ಒಪ್ಕೊಂಡಿದ್ದಾರೆ, ಅದು ತಪ್ಪು. Acharya gives in the introduction itself to Bhagavad Gita that before him there were number of commentaries. He calls them not by name, Vrittikararu. He calls them as Vrittikararu, commentators. There were number of commentaries. We don't know. ಕಾಲಗರ್ಭದಲ್ಲಿ ಎಲ್ಲವೂ ಹೊರಟೋಗಿದೆ. And he says, ಆ ದೃಷ್ಟಿ ಯಾವುದಿತ್ತು ಅಂದ್ರೆ 1200 years before Acharya gave the first ವ್ಯಾಖ್ಯಾನ, which is now still in our possession, the oldest, which is the oldest Bhagavad Gita ವ್ಯಾಖ್ಯಾನ ಅಂದ್ರೆ ಆಚಾರ್ಯ ಶಂಕರ ವ್ಯಾಖ್ಯಾನ. There were number of other ವ್ಯಾಖ್ಯಾನ which we don't know, they have been lost. ಅಲ್ಲಿ ಹೇಳ್ತಾರೆ ಆಚಾರ್ಯರು, ಅವರ ಭಗವದ್ಗೀತೆ ಭಾಷ್ಯದ ಪ್ರಾರಂಭದಲ್ಲಿ, in the beginning introduction only, he says that people who have given commentary on Bhagavad Gita earlier to me, they have mixed up one issue by combining karma and jnana. Then only moksha can be attained anta the earlier view. Without karma plus jnana, moksha cannot be attained. ಅದನ್ನ ಆಚಾರ್ಯರು ಏನ್ ಕರೀತಾರೆ ಅಂದ್ರೆ ಜ್ಞಾನ ಕರ್ಮ ಸಮುಚ್ಚಯವಾದ. ಆಚಾರ್ಯ ಹೇಳೋದು ಇಷ್ಟೇನೆ. ಮೊದಲು ಭಗವದ್ಗೀತೆ ಮೇಲೆ ಹೇಳಿರ್ತಕ್ಕಂಥ ವ್ಯಾಖ್ಯಾನಕಾರರು ಏನ್ ಹೇಳ್ತಾರೆ, ಭಗವದ್ಗೀತೆ ವಿಶದವಾಗಿ ವ್ಯಾಖ್ಯಾನ ಮಾಡತಕ್ಕಂಥವ್ರು ವೃತ್ತಿಕಾರರು ಏನ್ ಹೇಳ್ತಾ ಇದ್ದಾರಪ್ಪ ಅಂದ್ರೆ, ವೇದಗಳಲ್ಲಿ ಇರ್ತಕ್ಕಂಥ ಎಲ್ಲ ಕರ್ಮಗಳ ಅನುಷ್ಠಾನವನ್ನು ನಾವು ಮಾಡಲೇಬೇಕು. We have to perform all the vihita karmas as given in the Karmakanda of Vedas. ವೇದಗಳಲ್ಲಿ 90 ಭಾಗ ಕರ್ಮಕಾಂಡವೇ. ಉಪಾಸನಾ ವಿಧಿಗಳು, ಅಗ್ನಿಹೋತ್ರಾದಿ ಕರ್ಮಗಳು, ಯಜ್ಞ, ಹೋಮ, ಹವನ, ತಪಸ್ಸು, ಇಂತಿಂತಹ ದೇವತೆಗೆ ಇಂತಿಂತಹ ಮಂತ್ರಗಳು, ಇಂತಿಂತಹ ದೇವತೆ ಒಲಿಸ್ಕೊಳ್ಳೋಕೆ ಇಂತಿಂತಹ ಯಾಗಗಳು, ಪ್ರಯೋಗಗಳು, ಯಜ್ಞಗಳು, ಉಪಾಸನಾ ವಿಧಿಗಳು, ವ್ರತಗಳು ಎಲ್ಲವೂ ಇದೆ. ಅದನ್ನು ಎಲ್ಲವನ್ನೂ ನೀವು ಆಚರಣೆ ಮಾಡಬೇಕು. ಅದನ್ನು ಆಚರಣೆ ಮಾಡಿ ಜೊತೆಗೆ ಜ್ಞಾನವನ್ನು ಪಡಿಬೇಕು. ಈ ಕರ್ಮಗಳನ್ನು ಮಾಡೋದು ಬಿಟ್ಟರೆ ನಿಮಗೆ ಜ್ಞಾನವಿಲ್ಲ. ಅದು ಹಿಂದಿನ ಮತ ಬಿಫೋರ್ ಆದಿಶಂಕರ. He says that. And finally he comes to the conclusion in the introduction itself. He comes to the conclusion very clearly, you cannot tag on the karmas, karmakanda, the karmas as given in Vedas to the jnana. Jnana is different. Jnana is independent. By doing karma, you don't get liberation. ಬರೀ ಕರ್ಮಗಳು ಮಾಡೋದ್ರಿಂದ ಮೋಕ್ಷ ಪ್ರಾಪ್ತಿ ಅಂತ ಹಿಂದಿನವ್ರು ಹೇಳಿದ್ರಲ್ಲ, ಅದು ತಪ್ಪು. ಕರ್ಮಗಳು ಮಾಡೋದ್ರಿಂದ ಮೋಕ್ಷ ಪ್ರಾಪ್ತಿ ಅಲ್ಲ, ನಿಮಗೆ ಇಷ್ಟ ಕಾಮ್ಯ ಪ್ರಾಪ್ತಿ ಆಗುತ್ತೆ. ನೀವು ಯಾವುದೋ ಒಂದು ಆಸೆಯಿಂದ ಒಂದು ಕರ್ಮವನ್ನ, ಒಂದು ಯಾಗ, ಒಂದು ಹೋಮ, ಒಂದು ವ್ರತ, ಒಂದು ನಿಯಮ, ಒಂದು ನಿಷ್ಠೆ, ಒಂದು ಪೂಜೆ, ಉಪಾಸನೆ ಮಾಡಿದರೆ ಆ ನಿಮ್ಮ ಆಸೆ ನೆರವೇರಕ್ಕೆ ಸಹಾಯ. ಅಥವಾ ಸ್ವರ್ಗ ಬೇಕು ಅನ್ನೋ ಪ್ರಾಪ್ತಿಯಿಂದ, ದೇಹ ಬಿಟ್ಟ ಮೇಲೆ ಮರಣಾನಂತರ ಸ್ವರ್ಗ ಪ್ರಾಪ್ತಿ ಆಗಬೇಕು ಅಂತ ನಾನು ಕರ್ಮವನ್ನು ಮಾಡ್ತೇನೆ ಅಂದ್ರೆ ಅದು ಇಷ್ಟ ಕಾಮ್ಯ ಕರ್ಮ, ಅದು ಆಗಬಹುದು. ಅಥವಾ ನನಗೆ ಈ ಜನ್ಮದಲ್ಲೇ ಸುಖ ಸಂಪತ್ತು ಐಶ್ವರ್ಯ ಸಿಗಬೇಕು, ಸನ್ಮಾನ ಸಿಗಬೇಕು, ಕೀರ್ತಿ ಸಿಗಬೇಕು, ಯುದ್ಧದಲ್ಲಿ ಜಯ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾ ಹೋದ್ರೆ ಸಿಗಬಹುದು. ಸಣ್ಣ ಉದಾಹರಣೆ, ನನಗೆ ಸಂತಾನವಿಲ್ಲ, ಸಂತಾನ ಬೇಕಾದ್ರೆ ಏನ್ ಮಾಡಬೇಕು? ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಬೇಕು. ಸೊ ಈ ತರ ಯಾಗ, ಹೋಮ, ಹವನಗಳಿಂದ ಏನಾಗತ್ತೆ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿರೋ ಬಯಕೆಗಳು ನೆರವೇರುತ್ತೆ, ಅದರಿಂದ ಮೋಕ್ಷ ಸಿಗಲ್ಲ. ಮೋಕ್ಷ ಪ್ರಾಪ್ತಿ ಆಗಬೇಕಾದ್ರೆ ಜ್ಞಾನ ಒಂದೇ, ನಾವು ಜ್ಞಾನವನ್ನೇ ಹೊಂದಬೇಕು. ಜ್ಞಾನವನ್ನ ಹೊಂದಿದರೆ ಮಾತ್ರ, ಅಂದ್ರೆ ಆಚಾರ್ಯರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಇರುವ ಅಜ್ಞಾನ ಹೋಗದೆ ಜ್ಞಾನೋತ್ಪತ್ತಿ ಆಗಲ್ಲ. ಅಜ್ಞಾನ ಸಂಪೂರ್ಣವಾಗಿ ನಿಶ್ಶೇಷವಾಗಿ ಹೋದರೆ ಏನು ಉಳಿಯುತ್ತಲ್ಲ, ಆ ಜ್ಞಾನ ಸ್ವರೂಪ, ಆ ಜ್ಞಾನದಿಂದಲೇ ಕೈವಲ್ಯ.
So you get liberated while still you are living in the body. You become Jivan Mukta here itself. So the Jnana is the one ultimate for liberation, emancipation, realization, not the karmas. That is how he says. ಈ ರೀತಿ ವ್ಯಾಖ್ಯಾನಗಳಲ್ಲಿ ಅನೇಕ ವ್ಯಾಖ್ಯಾನಗಳ ದೃಷ್ಟಿಕೋನಗಳೇ ಇದೆ. ಆಚಾರ್ಯರು ಮೊದಲು ಬರೆದಂತಹ ಈ ವ್ಯಾಖ್ಯಾನ ಬಹಳ ಮುಖ್ಯ. ಅದ್ವೈತ ದೃಷ್ಟಿಕೋನದಿಂದ ಅವರು ಬಹಳ ಸುಂದರವಾಗಿ ಬರೆದಿರ್ತಕ್ಕಂಥ ವ್ಯಾಖ್ಯಾನ. ಈ ವ್ಯಾಖ್ಯಾನ ಈಗ ನಾವು ಆರಿಸ್ಕೊಂಡಿರೋದು ಅಂತಂದ್ರೆ ಗುರುಗಳ ಇಚ್ಛೆ ಪ್ರಕಾರ ಯಾವುದನ್ನ ಮುಖ್ಯವಾಗಿ ಹಿಡ್ಕೊಳ್ಬೇಕು. ರಾಮ್ ಸುಖದಾಸ್ ಜಿ ಮಹಾರಾಜ್ ಅವರ ಸಾಧಕ ಸಂಜೀವನಿ ವ್ಯಾಖ್ಯಾನ ಇದೆ, ಇತ್ತೀಚಿನ ವ್ಯಾಖ್ಯಾನ. ನಮ್ಮ ಗುರುಗಳು ಇಂಗ್ಲಿಷ್ನಲ್ಲೇ ಬರೆದಿದ್ದಾರೆ, ಸೈನ್ಸ್ ಆಫ್ ಭಗವದ್ಗೀತೆ ಅದು ಇದೆ. ಆದಿಶಂಕರಾಚಾರ್ಯರ ವ್ಯಾಖ್ಯಾನ ಇದೆ, ಭಗವದ್ಗೀತಾ ಭಾಷ್ಯ ಇದೆ. ಸಂತ ಜ್ಞಾನೇಶ್ವರ ಮಹಾರಾಜರು ಬರೆದಿರುವ ಜ್ಞಾನೇಶ್ವರ ಇದೆ ಮರಾಠಿ ಭಾಷೆಯಲ್ಲಿ. ಅವರು ಅದನ್ನ 13ನೇ ಶತಮಾನದಲ್ಲಿ ಬರೆದರು. ಸೊ ಜ್ಞಾನೇಶ್ವರ ಮಹಾರಾಜ್ ರೋಟ್ at the age of 19. Jnaneshwar Maharaj was born in the year 1271 AD in Alandi near Pune. 13th century nalli he was born. At the age of 19 he gave a bhashya, explained Bhagavad Gita related to those times, 13th century. ಬಹಳ ಭಕ್ತಿ ಪೂರ್ಣವಾಗಿ ಭಕ್ತಿ ರಸದಿಂದ ತುಳುಕ್ತಕ್ಕಂತಹ ಅದ್ವೈತ ಸಿದ್ಧಿಯನ್ನು ಅವರೇ ಬರೆದು ಬಿಟ್ಟಿದ್ದಾರೆ ಆ ವ್ಯಾಖ್ಯಾನದಲ್ಲಿ. ಜ್ಞಾನ ಮತ್ತು ಭಕ್ತಿ ಎರಡು ಬೇರೆ ಬೇರೆ ಅಲ್ಲ, ಎರಡು ಒಂದೇ. ಅಲ್ಟಿಮೇಟ್ಲಿ ದ ಭಕ್ತಿ ಅಂಡ್ ಜ್ಞಾನ ಆರ್ ಒನ್ ಅಂಡ್ ದ ಸೇಮ್ ಅನ್ನೋದನ್ನು ಬಹಳ ಚೆನ್ನಾಗಿ ಹಿ ಹ್ಯಾಸ್ ಎಕ್ಸ್ಪ್ಲೈನ್ಡ್ ಇನ್ ಹಿಸ್ ಕಾಮೆಂಟ್ರಿ ಆನ್ ಭಗವದ್ಗೀತಾ ಕಾಲ್ಡ್ ಜ್ಞಾನೇಶ್ವರಿ. ಜ್ಞಾನೇಶ್ವರ ಮಹಾರಾಜ್ ಗೇವ್ ದ ಕಾಮೆಂಟ್ರಿ ವೆನ್ ಹಿ ವಾಸ್ ಜಸ್ಟ್ 19 years old. He was born in the year 1271 AD. 13th century he was born. 700 years, 700 ವರ್ಷದ ಹಿಂದೆ ಬರೆದರು. ರಂಗಪ್ರಿಯ ಮಹಾಸ್ವಾಮಿಗಳು ಬೆಂಗಳೂರಿನಲ್ಲಿ ಅಷ್ಟಾಂಗ ಯೋಗ ಅಷ್ಟಾಂಗ ಯೋಗ ವಿಜ್ಞಾನ ವೇದಾಂತ ಕೇಂದ್ರ, ಬಸವನಗುಡಿ, ಬೆಂಗಳೂರು. ರಂಗಪ್ರಿಯ ಸ್ವಾಮಿಗಳು ವಿಶಿಷ್ಟಾದ್ವೈತ ಪ್ರತಿಪಾದಕರಾಗಿ ಮಹಾ ದೊಡ್ಡ ಹೆಸರು ತಗೊಂಡಂಥ ಮಹಾವಾಗ್ಮಿಗಳು. ಅವರು ಸ್ವಪ್ರೇರಣೆಯಿಂದ, ಭಗವಂತನ ಪ್ರೇರಣೆಯಿಂದ ಸುಮಾರು ಒಂದು 20 ವರ್ಷದ ಹಿಂದೆ ಮಹಾಭಾರತವನ್ನ ಕನ್ನಡದಲ್ಲಿ ಮೊದಲ ಬಾರಿಗೆ 37 ಸಂಪುಟಗಳಲ್ಲಿ ಬರೆಸಿದರು ರಂಗಪ್ರಿಯ ಸ್ವಾಮಿಗಳು. ನಮ್ಮ ಗುರುಗಳಿಗೆ ಆತ್ಮೀಯರು, ಗುರುಗಳಿಗೆ ಬಹಳ ಗೊತ್ತಿರತಕ್ಕಂಥವರು. ಅವರ ರಂಗಪ್ರಿಯ ಸ್ವಾಮಿಗಳನ್ನು ಸ್ವತಃ ಅವರ ಪ್ರವಚನಗಳನ್ನು ನಾನು ಕೇಳಿದ್ದೇನೆ, ಅವರ ಸಾಂಗತ್ಯ ನನಗೂ ದೊರಕಿದೆ. ನಮ್ಮ ಗುರುಗಳಿಗೆ ಬಹಳ ಆತ್ಮೀಯರು. ವಿಶಿಷ್ಟಾದ್ವೈತ ದರ್ಶನದಲ್ಲಿ ಅವರು ಇದ್ರೂ ಸಹ ಆಚಾರ್ಯ ಶಂಕರರ ಮೇಲೆ ಅಪಾರವಾದ ಗೌರವ. ಯಾರಿಗೆ? ರಂಗಪ್ರಿಯ ಸ್ವಾಮಿಗಳಿಗೆ. ಅದ್ವೈತದ ಮೇಲೆ ಅಪಾರವಾದ ಗೌರವ. ಅದ್ವೈತ ದರ್ಶನ ಅಂತಂದ್ರೆ ಅವರಿಗೆ ಅಷ್ಟು ಗೌರವ. ಮಹಾಭಾರತವನ್ನ ಕನ್ನಡದಲ್ಲಿ 37 volumes are there. Their wonderful commentaries are there because in that book, Bharat Prakashan book, edited by Sri Rangapriya Mahaswamigal, Bangalore, he has included the Vyakhyana of Srimad Madhvacharya also, and Srimad Ramanujacharya also, and of course Sri Shankaracharya. 3 ಜನ ಆಚಾರ್ಯರ ಭಾಷ್ಯಗಳು ಇಟ್ಕೊಂಡೇ ಅವರು ಅದನ್ನು ವ್ಯಾಖ್ಯಾನ ಕೊಟ್ಟಿದ್ದಾರೆ ಭಗವದ್ಗೀತೆಗೆ. ಸೊ ಹೀಗೆಲ್ಲ ಇರಬೇಕಾದ್ರೆ ಈಗ ನಾವು ಯಾವ ವ್ಯಾಖ್ಯಾನವನ್ನು ಅನುಸರಿಸಬೇಕು ಅಂತ ಪ್ರಶ್ನೆ ಬಂದಾಗ ಕೊನೆಗೆ ಗುರುಗಳು ಹೇಳಿದರು, ಗುರುಗಳ ಆಜ್ಞೆ ಪ್ರಕಾರ ಭಾರತ್ ಪ್ರಕಾಶನದ ರಂಗಪ್ರಿಯ ಸ್ವಾಮಿಗಳ ಸಂಪಾದಕತ್ವದಲ್ಲಿ ಬಂದಂತಹ ಮೂಲ ಮಹಾಭಾರತದಲ್ಲಿ ಬರತಕ್ಕಂತಹ ಭಗವದ್ಗೀತಾ ವ್ಯಾಖ್ಯಾನ ಅದು ಒಂದು. ಜ್ಞಾನೇಶ್ವರ ಮಹಾರಾಜರು ಬರೆದಂತಹ ಜ್ಞಾನೇಶ್ವರಿ ಅದೊಂದು. ರಾಮ್ ಸುಖದಾಸ್ಜಿ ಅವರು ಬರೆದಂತಹ ಸಾಧಕ ಸಂಜೀವನಿ, ಮತ್ತೆ ನಮ್ಮ ಗುರುಗಳು ಬರೆದಿರ್ತಕ್ಕಂಥ ಇಂಗ್ಲಿಷ್ನಲ್ಲಿ ಬರೆದಿರ್ತಕ್ಕಂಥ ಪುಸ್ತಕ, ಮತ್ತೆ ಆಚಾರ್ಯ ಶಂಕರರ ಭಾಷ್ಯ, ಭಗವದ್ಗೀತಾ ಭಾಷ್ಯ, ಇದು ಎಲ್ಲವನ್ನೂ ಇಟ್ಟುಕೊಂಡು ಮಾಡಬೇಕು ಅಂತ ಈಗ ತೀರ್ಮಾನ ಗುರುಗಳು ಹೇಳಿದ್ದಾರೆ. ಅದರಿಂದ ಗುರುಗಳೇ ನಡೆಸ್ಕೊಡ್ತಾರೆ ಅಂತ ಗೊತ್ತಿದೆ. ಇದು ನನ್ನ ಕಡೆ ಸಾಧ್ಯ ಇಲ್ಲ ಅನ್ನೋದು ನಿಮಗೂ ಗೊತ್ತು, ನಿಮಗಿಂತ ಹೆಚ್ಚು ನನಗೆ ಗೊತ್ತಿರೋದ್ರಿಂದ ಗುರುಗಳಿಗೆ ಬಿಟ್ಟುಬಿಟ್ಟಿದ್ದೇನೆ. ಅವರು ಹೇಗೆ ನಡೆಸ್ಕೊಡ್ತಾರೋ ನಡೆಸ್ಕೊಡ್ಲಿ.
ಇದು ಬಹಳ ದೀರ್ಘವಾಗಿ ಹೋಗೋದ್ರಿಂದ ನನಗೆ ಗೊತ್ತಾಗಿದ್ದು ಒಂದೇ ಒಂದು ಬಹಳ ಅನುಭವಕ್ಕೆ ಬಂದ ವಿಷಯ ಅಂತಂದ್ರೆ, ಈಗ ಒಂದು ವಾರದ ಹಿಂದೆ ಇರಬಹುದು, ಮೇ ಬಿ ಜಸ್ಟ್ ಎ ವೀಕ್ ಬ್ಯಾಕ್, when I was going through all these Vyakhyanas, for last 1 month I am going through all the other Vyakhyanas, day and night. Night at about 1:30, suddenly it flashed. It flashed here that this work, what Gurudev has given, is for the benefit of all of us, all the devotees of our Gurudev. That is why he has given this point, that you should do it. ಇದು ನನಗೆ ಬಹಳ ನಿಶ್ಚಲವಾಗಿ ರಾತ್ರಿ 1:30 ಫ್ಲಾಶ್ ಆಯಿತು. ನಮ್ಮೆಲ್ಲರ ಉದ್ಧಾರಕ್ಕೆ ಗುರುಗಳು ಈ ಕೆಲಸ ಮಾಡಿಸ್ತಾ ಇದ್ದಾರೆ. ಇದ್ರಲ್ಲಿ ನನಗೇನು ಗೊತ್ತಿದೆಯೋ ಅದು ಗೊತ್ತಿಲ್ಲ, ನಾನೇನು ಮಾತಾಡ್ತೀನಿ ಅದು ಗೊತ್ತಿಲ್ಲ, ನಿಮಗೇನು ಅರ್ಥ ಆಗುತ್ತೆ ಅದು ಗೊತ್ತಿಲ್ಲ. ಆದರೆ ಗೊತ್ತಿರೋದು ಒಂದೇ, ಇದು ನಮ್ಮ ಉದ್ಧಾರಕ್ಕೆ ಗುರುಗಳು ಈ ಉಪದೇಶವನ್ನು ಕೊಟ್ಟಿದ್ದಾರೆ. ಆದೇಶ ಅನ್ನೋಕ್ಕಿಂತ ಹೆಚ್ಚಾಗಿ ನಾನು ಉಪದೇಶ ಅಂತ ಹೇಳ್ತಾ ಇದ್ದೆ. ನೀನು ಮಾಡು ಅಂದ್ರೆ ಉಳಿದವರು ಕೇಳಲಿ ಅಂದ್ರೆ ಅರ್ಥ ಏನು ಅಂದ್ರೆ, ಇಲ್ಲಿ ಹೇಳೋದು ಕೇಳೋದು ಎರಡು ವ್ಯವಹಾರದಲ್ಲಿ ಬೇರೆ ಇದ್ರೂ ಹೇಳ್ತಾ ಇರೋದು ಗುರುಗಳು ಅನ್ನೋ ಭಾವ ನಮ್ಮಲ್ಲಿ ಇರಬೇಕು. ಕೇಳ್ತಾ ಇರೋದು ನಾವೆಲ್ಲ ಅನ್ನೋ ಭಾವ ಇದ್ರೆ ಇದು ಅರ್ಥ ಆಗತ್ತೆ ಅಂತ ನನಗನ್ನಿಸ್ತಾ ಇದೆ. ಹಂಸಾಶ್ರಮದಲ್ಲಿ ಗುರುಗಳ ಆಜ್ಞೆ ಏನಿದೆಯೋ ಅದು ಎಲ್ಲ ನಮ್ಮ ಉದ್ಧಾರಕ್ಕೆ, ನಮ್ಮ ಆತ್ಮೋದ್ಧಾರಕ್ಕೆ ಅವರು ಮಾಡ್ತಾ ಇದ್ದಾರೆ. ನಮ್ಮ ಉದ್ಧಾರ ಅಂತ ಮತ್ತೆ ಬಹುವಚನ, ಯಾಕೆಂದ್ರೆ ವ್ಯವಹಾರದಲ್ಲಿ ನೀವು ಬೇರೆ ನಾನು ಬೇರೆ ಅಂತ ಭಾವನೆ ಇರೋದ್ರಿಂದ ಮೂಲತಃ ಇಲ್ಲಿ ಬೇರೆ ಯಾರೂ ಇಲ್ಲ. ಆದರೆ ವ್ಯವಹಾರದಲ್ಲಿ ಹೇಳಬೇಕಲ್ಲ, ಹಾಗಾಗಿ ಎಲ್ಲರ ಉದ್ಧಾರಕ್ಕೆ ಅಂದ್ರೆ ನಮ್ಮ ಉದ್ಧಾರಕ್ಕೆ ಇದನ್ನು ಹೇಳಿದ್ದಾರೆ. ಸೋಮನಾಥಾನಂದರು ಭಗವದ್ಗೀತೆ ಮೇಲೆ ಭಾಷ್ಯ ಕಾಮೆಂಟ್ರಿ ಕೊಟ್ಟಿದ್ದಾರೆ. ಗಂಭೀರಾನಂದರು ರಾಮಕೃಷ್ಣ ಭಟ್ ಅವರು ಕೊಟ್ಟಿದ್ದಾರೆ. ವಿವೇಕಾನಂದರು ಕೊಟ್ಟಿದ್ದಾರೆ. ಬಾಲಗಂಗಾಧರ್ ತಿಲಕ್, ದ ಗ್ರೇಟ್ ಡಯಾನ್ ಫ್ರೀಡಮ್ ಫೈಟರ್ ಆಫ್ ಇಂಡಿಯಾ ಇನ್ 1940s, ಅವರು he has written a ವ್ಯಾಖ್ಯಾನ on ಭಗವದ್ಗೀತಾ. Aurobindo Ghosh of Pondicherry, the great Dayan, great Sant Purusha, has given a ವ್ಯಾಖ್ಯಾನ on commentary on Bhagavad Gita. ಒಂದೇ ಎರಡೇ, a few I can remember, in so many other languages of India, including English. ಯಾವ್ಯಾವ ಮಹನೀಯರು ಭಾಷ್ಯ ಇದನ್ನು ಬರೆದಿದ್ದಾರೆ ಐ ಡೋಂಟ್ ನೋ, ನಾರ್ ಐ ಕ್ಯಾನ್ ರಿಮೆಂಬರ್ ಇಟ್. ಅನೂಚಾನವಾಗಿ ಇದು ಆಯಾ ಕಾಲಕ್ಕೆ ಆ ಭಾವಗಳು ಬಂದ ಹಾಗೆ ಪರಮಾತ್ಮನ ಸ್ಫೂರ್ತಿಯಿಂದ ಎಲ್ಲರೂ ಬರೀತಾ ಇದ್ದಾರೆ. ಎಲ್ಲರೂ ಅಂದ್ರೆ ನಾನಲ್ಲ, ಅಜ್ಞಾನಿಗಳಲ್ಲ, ಜ್ಞಾನಿ ಮಹಾತ್ಮರು ಮಹಾಪುರುಷರು ಸಂತರು ಅಂದ್ಕೊಂಡವರು ಭಗವಂತನ ಪ್ರೇರಣೆ ಒಳಗಡೆಯಿಂದ ಬರುತ್ತಲ್ಲ ಅದು ಬರೆದಿದ್ದಾರೆ. ಸೋಮನಾಥಾನಂದರು ತಮ್ಮ ವ್ಯಾಖ್ಯಾನದಲ್ಲಿ ಮೊದಲೇ ಒಂದು ಕಡೆ ಹೇಳ್ತಾರೆ, ಇಂಟ್ರೊಡಕ್ಷನ್, ಗೀತಾ ಭಾವಧಾರೆ ರಿಟನ್ ಬೈ ಸೋಮನಾಥಾನಂದ ಆಫ್ ರಾಮಕೃಷ್ಣ ಮಠ್. He says in the introduction that there are good number of people in the world, especially in our country India, that they are really intelligent, very, very, very logical, very reasoning type, and rational minded and scientifically tempered. So they never believe that the Mahabharata was a real story. They think it is only an imaginary story. Majority will never believe that a Lord appeared in the form of Krishna. There was no Krishna at all. It is all cock and bull story. Somebody has written a story and they have elaborated it. Even today, ಇವತ್ತಿಗೂ ನಮ್ಮಲ್ಲಿ ಜನ ಇದ್ದಾರೆ, ಕೃಷ್ಣ ಅಂದ್ರೆ ಅವನು ಪರಮಾತ್ಮ ಅಂತ ಹೇಗೆ ಹೇಳ್ತೀರಿ, ಅವನು ಇದ್ದಿದ್ದು ನಿಜಾನ ಸುಳ್ಳ ಯಾರಿಗ್ ಗೊತ್ತು, ಅವನು ಪರಮಾತ್ಮ ಅಂತ ಹೇಳೋದಕ್ಕೆ ಏನಿದೆ ಪ್ರೂಫು? ಫಸ್ಟ್ ಆಫ್ ಆಲ್ ಮಹಾಭಾರತ ಯುದ್ಧ ನಡೆದಿದ್ದೇನು ಏನಿದೆ ಪ್ರೂಫು? ಕಥೆಯಪ್ಪ ಯಾರೋ ಬರೋದು, ಫಿಲ್ಮ್ನಲ್ಲಿ ನಾವು ನೋಡಿದಾಗ ಒಂದು ಬುಕ್ ಇದೆ, ಬುಕ್ನಲ್ಲಿ ಬರೋದು, ಅದು ನಿಜ ಅಂತ ಹೇಗೆ ಗೊತ್ತು? ಇದೆಲ್ಲ ನಿಜ ಇರ್ಲಿಕ್ಕಿಲ್ಲ, ಸುಳ್ಳು ಇರಬಹುದು. ಅದಕ್ಕೆ ಎರಡು ಉತ್ತರ ಕೊಡ್ತಾರೆ ಅವರು, ಸೋಮನಾಥಾನಂದಜಿಯವರು ಉತ್ತರ ಕೊಡ್ತಾರೆ. ಏನು ಅಂದ್ರೆ, ಈವನ್ ಫಾರ್ ದ ಸೈಂಟಿಫಿಕಲಿ ಟೆಂಪರ್ಡ್ ಪೀಪಲ್ ಹೂ ಪುಟ್ ದಿ ಕ್ವಶನ್ಸ್, ಈವನ್ ದಿ ರ್ಯಾಷನಲಿಸ್ಟ್ಸ್ ಹೂ ಡೋಂಟ್ ಬಿಲೀವ್ ಇನ್ ಗಾಡ್, who don't believe that Krishna appeared on the earth in the human form, ಅವರಿಗೆ ಉತ್ತರ
Archaeological Survey of India in 1990s, for nearly 10 years they conducted this survey, deep undersea survey near present-day Dwarka. Present-day Dwarka, which is in the Gujarat coastal area, near Dwarka, for 100 meters away from Dwarka in the sea, up to 30 meters deep, they conducted underwater observations. Those things, volumes of reports have come, and in fact, twice or three times, National Geographic 1 hour, they showed the work of Archaeological Survey of India, how they have, divers have gone deep, and in the near Dwarka, in the sea, they have found that the ancient Dwarka was there. Proof is there. ಈಗಿನ ದ್ವಾರಕ ಪಟ್ಟಣ ಸಮುದ್ರ ತೀರದಲ್ಲಿ ಇದೆಯಲ್ಲ, ಅದರ ಮುಂದ್ಗಡೆ ಸಮುದ್ರದಲ್ಲಿ ಹಳೆ ದ್ವಾರಕ ಮುಳುಗಿದ ಗುರುತಿದೆ, ಸಿಕ್ಕಿದೆ. ಯಾರಿಗೆ? ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಭಾರತೀಯ ಪುರಾತತ್ವ ಇಲಾಖೆನೇ ಹೇಳ್ತಾ ಇರೋ ಮಾತು. ದ ಸೈನ್ಸ್ ಇಟ್ ಸೆಲ್ಫ್ ಇಸ್ ಗಿವಿಂಗ್ ದ ಆನ್ಸರ್. ನಮ್ಮ ಭಾರತೀಯ ವಿದ್ವಾಂಸರು, ನಮ್ಮ ಮಹನೀಯರು, ನಾವೆಲ್ಲ ನಂಬ್ಕೊಂಡಿರೋ ಒಂದು ತತ್ವ, ಭಾರತೀಯ ಪಂಚಾಂಗದ ರೀತಿಯ, ಭಾರತೀಯ ಕಾಲಮಾನದ ರೀತಿ, ಇಫ್ ಯು ಕನ್ಸಿಡರ್, ಕಲಿಯುಗ ಸ್ಟಾರ್ಟೆಡ್ ಇನ್ ದಿ ಇಯರ್ 3102 BC. ಕಲಿಯುಗ ಸ್ಟಾರ್ಟೆಡ್ 3102 BC ಅಂದ್ರೆ ಇವತ್ತಿಗೆ ಕಲಿಯುಗ ಸ್ಟಾರ್ಟ್ ಆಗಿ 5115 years ಆಯಿತು, ಆಸ್ ಆನ್ ಟುಡೇ. ಕಲಿಯುಗ ಸ್ಟಾರ್ಟೆಡ್ So any moment Gurudev is coming, he is not keeping well. So the moment he comes in, I am supposed to stop. He will not sit for a long time. ಆರೋಗ್ಯ ಸರಿಗಿಲ್ಲ, ಅವರು ಬರ್ತಾ ಇದ್ದ ಹಾಗೆ ಒಂದು ಸೆಕೆಂಡ್, ಒಂದು ನಿಮಿಷ ಇರಬಹುದು ಅಂತ ಹೇಳಿದ್ದಾರೆ. ಸೊ 3102 ಕ್ರಿಸ್ತ ಪೂರ್ವ ಕಲಿಯುಗ ಪ್ರಾರಂಭ ಅಂದರೆ ಕೃಷ್ಣಾವತಾರದ ಕೊನೆ ಅಂತ ಅರ್ಥ. That was the day, year Krishna, Lord Krishna left the body. Under 5100 years, 15 years before. Then, when Mahabharata war occurred, Mahabharata war occurred 36 years before commencement of Kali Yuga. 3102 BC, 36 years before. ಮಹಾಭಾರತ ವಾರ್ ಅಕ್ಕರ್ಡ್. ಮಹಾಭಾರತ ಯುದ್ಧ ಆಗಿದ್ದು ಈ ಕಲಿಯುಗ ಪ್ರಾರಂಭಕ್ಕೆ 36 ವರ್ಷ ಹಿಂದೆ. ಮಹಾಭಾರತ ಯುದ್ಧ ಆಗಿ 36 ವರ್ಷ ಆದ ನಂತರ ಕೃಷ್ಣನ ದೇಹ ಅವತಾರ ಸಮಾಪ್ತಿ ಅಂತ. ಸೊ ಇನ್ ದಿ ಇಯರ್ 3138 BC ಮಹಾಭಾರತ ವಾರ್ ಅಕ್ಕರ್ಡ್ ಅಂತ ಅರ್ಥ. ಅಟ್ ದಟ್ ಟೈಮ್ the physical body, ಸಂಪೂರ್ಣ ಪರಬ್ರಹ್ಮ ಪರಮಾತ್ಮ ಪೂರ್ಣಾವತಾರದಲ್ಲಿದ್ದಂತಹ ಕೃಷ್ಣ ಪರಮಾತ್ಮ, ಆತನ ದೇಹಕ್ಕೆ ಎಷ್ಟು ವಯಸ್ಸಾಗಿತ್ತು ಅಟ್ ದ ಟೈಮ್ ಆಫ್ ಮಹಾಭಾರತ ವಾರ್ ಅಂತಂದ್ರೆ ವಿದ್ವಾಂಸರು ಹೇಳ್ತಾರೆ, ಹಿ ವಾಸ್ 70 years old. 70 ವರ್ಷ ಅವರ ಆಯುಷ್. ಯಾರಿಗೆ? ಕೃಷ್ಣ ಪರಮಾತ್ಮನ ದೇಹಕ್ಕೆ. ಅರ್ಜುನನಿಗೆ 68 ವರ್ಷ, ಧೃತರಾಷ್ಟ್ರನಿಗೆ 84 ವರ್ಷ. ಕೃಷ್ಣ ಪರಮಾತ್ಮ ದೇಹ ಬಿಡೋ ಸಮಯದಲ್ಲಿ ಎಷ್ಟು ವಯಸ್ಸಾಗಿತ್ತು ಅಂದ್ರೆ ಹೆಚ್ಚು ಕಡಿಮೆ 105 ವರ್ಷ ಆಗಿತ್ತು ಕೃಷ್ಣ ಪರಮಾತ್ಮನಿಗೆ ದೇಹಕ್ಕೆ ಅಂತ. ಇವೆಲ್ಲ ಇದೆ ನಮ್ಮಲ್ಲಿ. ನಂಬವರು ನಂಬಬಹುದು, ನಂಬದೇ ಇರೋರು ನಂಬದೇ ಇರಬಹುದು, ಅದು ಪ್ರಶ್ನೆ ಅಲ್ಲ. ಸೋಮನಾಥನಜಿಯವರು ಒಂದು ಮಾತು ಹೇಳ್ತಾರೆ, ಕೃಷ್ಣ ಇದ್ನೋ ಇಲ್ವೋ ಅಂತ ನೀವು ಚರ್ಚೆ ಮಾಡಿ ಒದ್ದಾಡಿಕೊಂಡು ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು ಬಿಡಿ. ನಮ್ಮ ಗುರುಗಳು ಅದನ್ನೇ ಹೇಳ್ತಾರೆ. ವೈ ಆರ್ ಯು ಬಾದರ್ಡ್ ಟು ನೋ, just now what all I said, to know whether he was there, which year he was there, which year he died, what was his age, why are you bothered? All that is important is to listen attentively the upadesha given by Krishna.
ಆತ ಏನು ಹೇಳಿದ್ದಾನೆ ಅನ್ನೋದು ನಮಗೆ ಮುಖ್ಯ. ಆ ಕೃಷ್ಣ ನಿಜವಾಗ್ಲೂ ಇದ್ನೋ ಇಲ್ವೋ, ಅವನು ದೇವರು ಹೌದು ಅಲ್ವೋ, ಈ ಚರ್ಚೆಗಳು ತಗೊಂಡು ಏನು ಮಾಡ್ತೀರಿ? ಯಾಕಂದ್ರೆ ಆ ಉಪದೇಶಗಳು ಸರ್ವಕಾಲಿಕ ಸತ್ಯ. ಫಾರ್ ದ ಎಂಟೈರ್ ಮ್ಯಾನ್ಕೈಂಡ್, ವಿಥೌಟ್ ಕಾಸ್ಟ್, ಕ್ರೀಡ್, ಆರ್ ವಿಥೌಟ್ ಈವನ್ ದಿ ಬಾರ್ಡರ್, ಡಿಫರೆಂಟ್ regions of the world, different countries, he covers the whole mankind. ಆತನ ಉಪದೇಶ ಎಲ್ಲರಿಗೂ. ಇಲ್ಲಿ ಮತ ಇಲ್ಲ, ಜಾತಿ ಇಲ್ಲ, ಪಂಥ ಇಲ್ಲ, ಸ್ತ್ರೀ ಪುರುಷ ಅನ್ನೋ ಭೇದ ಇಲ್ಲ, ಯಾವುದೂ ಇಲ್ಲ. ನೇರವಾಗಿ ಮನುಷ್ಯರಿಗೆ ಹೇಳಿರ್ತಕ್ಕಂಥ ಉಪದೇಶ, ಅದನ್ನು ಸ್ವೀಕಾರ ಮಾಡಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಹಿ ಸೇಸ್. ನಮ್ಮ ಗುರುದೇವರು ತುಂಬಾ ಹಿಂದೆ ಒಂದು ಮಾತು ಹೇಳಿದ್ರು, ಅದನ್ನು ಎಷ್ಟೋ ಸಲ ಹೇಳಿದ್ದೀನಿ. ತುಂಬಾ ಹಿಂದೆ ಒಂದು ಮಾತು ಹೇಳಿದ್ದಾರೆ. ಅವ್ರ ಗುರುದೇವ್ ಹ್ಯಾಸ್ ಮೇಡ್ ಇಟ್ ವೆರಿ ಕ್ಲಿಯರ್. I have number of times repeated that. ಯಾವುದು? To understand one shloka of Bhagavad Gita, one lifetime may not be sufficient. To understand one shloka of Bhagavad Gita, whole lifetime may not be sufficient. ಇದು ನಮ್ಮ ಗುರುಗಳು ಹೇಳಿದ್ರು ಮಾತು. ಒಂದು ಶ್ಲೋಕ ಅರ್ಥ ಮಾಡ್ಕೊಳ್ಳಿಕ್ಕೆ ಇಡೀ ಜೀವಮಾನ ಬೇಕಪ್ಪ. 700 ಶ್ಲೋಕ ನೀನು ಅರ್ಥ ಮಾಡ್ಕೊಂಡೆ ಅಂತಂದ್ರೆ ನಿನ್ನಂಥ ಮೂರ್ಖ ಯಾರೂ ಇಲ್ಲ ಜಗತ್ತಿನಲ್ಲಿ. ಭಗವದ್ಗೀತೆಯನ್ನು ಯಾರು ಹಾಗೆ ಅಷ್ಟು ಸುಲಭವಾಗಿ ಅರ್ಥ ಆಯಿತು ಅಂತ ಹೇಳಕ್ಕಾಗಲ್ಲ, ಜ್ಞಾನಿಗಳಿಗೆ ಆಗಲ್ಲ, ನೀನ್ ಯಾವ ಲೆಕ್ಕ ಅಂತ. ಈ ಮಾತು ನಮ್ಮ ಗುರುಗಳು ಹೇಳಿದ್ದು 13th century, 13ನೇ ಶತಮಾನದಲ್ಲಿ ಸಂತ ಜ್ಞಾನೇಶ್ವರ ಅವರು ಇಂಟ್ರೊಡಕ್ಷನ್ ಟು ಭಗವದ್ಗೀತೆಯಲ್ಲಿ ಕೊಡ್ತಾರೆ. ಬೇರೆ ರೀತಿಯಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ಜ್ಞಾನೇಶ್ವರ ಮಹಾರಾಜರು ಬಹಳ ಸುಂದರವಾಗಿ ಹೇಳ್ತಾರೆ. ಕೈಲಾಸದಲ್ಲಿ ಶಿವ ಬಹಳ ಚಿಂತಾಮಗ್ನಾಗಿ ಕೂತಿದ್ದಂತೆ, ಧ್ಯಾನವನ್ನ ಬಿಟ್ಟು. ಧ್ಯಾನಾವಸ್ಥೆಯಲ್ಲಿರ್ತಕ್ಕಂತಹ ಪರಶಿವ ಇವತ್ತು ಚಿಂತಾಮಗ್ನಾಗಿ ಕೂತಿದ್ದಾನಲ್ಲ ಅಂತ ಪಾರ್ವತಿಗೆ ಸಂಶಯ, ಆಶ್ಚರ್ಯ, ಕುತೂಹಲ. ಆಲ್ವೇಸ್ ವಿ ಸಿ ಲಾರ್ಡ್ ಶಿವ ಇನ್ ದಟ್ ಟೋಟಲ್ ಬ್ಲಿಸ್ಫುಲ್ ಕಂಡೀಷನ್ ಆಫ್ ಆತ್ಮಧ್ಯಾನ. ಅಲ್ಲೊಂದು ರಹಸ್ಯ ಇದೆ, ಅದು ಬೇರೆ. ಪಾರ್ವತಿ ಪ್ರಶ್ನೆ ಕೇಳ್ತಾಳೆ, ಪರಮಾತ್ಮ ಶಿವ ಏನಿದು ಇವತ್ತು ಸ್ವಲ್ಪ ಚಿಂತೆಯಲ್ಲಿದ್ದ ಹಾಗೆ ಕಾಣ್ತಾ ಇದ್ದೀಯಲ್ಲ ಅಂತ. ಧ್ಯಾನಾವಸ್ಥೆ ಬಿಟ್ಟು ನೀನು ಚಿಂತಾವಸ್ಥೆಯಲ್ಲಿ ಮಗ್ನಾಗಿದ್ದೀಯಲ್ಲ, ಏನ್ ಕಾರಣ ಅಂತ ಜ್ಞಾನೇಶ್ವರ ಮಹಾರಾಜರು ಬರಿತಾ ಇರೋದು ಉದಾಹರಣೆ. ಆವಾಗ ಪರಶಿವ ಹೇಳ್ತಾನಂತೆ, ಶಿವ ಹೇಳ್ತಾನಂತೆ ಪಾರ್ವತಿಗೆ, ಚಿಂತೆಗೆ ಕಾರಣ ಏನು ಅಂದ್ರೆ ಈ ಭಗವದ್ಗೀತೆ ಇದೆಯಲ್ಲ, ಇದು ಎಷ್ಟು ಆಳಕ್ಕೆ ಹೋದ್ರೂ ಅರ್ಥ ಆಗದೆ ಇರೋ ವಿಷಯ ಇದು. ನನಗೇ ಇದು ಅರ್ಥ ಆಗ್ತಾ ಇಲ್ಲ ಅಂದ್ರೆ ಇನ್ನು ಸಾಮಾನ್ಯ ಮನುಷ್ಯರು ಎಷ್ಟು ಕಷ್ಟಪಡ್ತಾರೆ, ಅವ್ರಿಗೆ ಅರ್ಥವೇ ಆಗಲ್ವಲ್ಲ ಇದು, ಅವ್ರಿಗೆ ಅರ್ಥ ಆಗಲ್ವಲ್ಲ ಅಂತ ನನಗೆ ಚಿಂತೆ ಆಗ್ತಾ ಇದೆ. ಇದು ಪರಮಾತ್ಮ ಹೇಳೋದು, ಶಿವ ಹೇಳೋದು. ಹಾಗೆ ಇವತ್ತಿನ ಪೀಠಿಗೆ ಬಹುಶಃ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ಯಾಕಂದ್ರೆ ಗುರುಗಳು ಬರ್ತಾ ಇದ್ದಾರೆ ಅಂತ ಸೂಚನೆ. ಅವರಿಗೆ ದೇಹಾರೋಗ್ಯ ಸರಿಯಿಲ್ಲ, ಆದ್ರಿಂದ ಹೆಚ್ಚು ಅವ್ರು ಹೇಳಿಬಿಟ್ಟಿದ್ದಾರೆ, ಕೂತ್ಕೊಳ್ಳಿಕ್ಕಾಗಲ್ಲ. ಅವರು ಬಂದು ಪ್ರಸಾದವನ್ನ ಕೊಟ್ಟ ನಂತರ ಇವತ್ತಿನ